ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಇವತ್ತು ವಶಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಸೊ ಹಾಗಾಗಿ ಪೇರೆಂಟ್ಸ್ನ ಕೂಡ ಇನ್ವೈಟ್ ಮಾಡಿದ್ರು ಅಂತ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸೊ ನನ್ನ ಕ್ಯಾಶುವಲ್ ಮೇಕಪ್ ವಿಡಿಯೋನ ನೀವು ಕೇಳ್ತಾ ಇರ್ತೀರಾ. ಸೊ ತುಂಬ ಕಮೆಂಟ್ಸ್ಗಳು ಬರ್ತಾ ಇರತ್ತೆ ಮೇಕಪ್ ವಿಡಿಯೋ ಮಾಡಿ ಅಂತ. ಹಾಗಾಗಿ ನಾನು ಈ ಥರ ಫಂಕ್ಷನ್ಗೆಲ್ಲ ಹೋಗಬೇಕಾದ್ರೆ ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಮೊದಲು ನಾನು ಇಲ್ಲಿ ಫೇಸ್ಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ದೆನ್ ಮೇಬಿಲಿನ್ ನ್ಯೂಯಾರ್ಕ್ದು ನಾನು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಸೊ ಅದನ್ನು ಕೂಡ ಅಪ್ಲೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ಕನ್ಸಿಲರ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಇರುವಂಥ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರ್ಬೋದು, ಹಾಗೇನೆ ಬ್ಲ್ಯಾಕ್ ಸರ್ಕಲ್ ಏನಾದ್ರು ಆಗಿದ್ರೆ ಹೈಡ್ ಮಾಡೋದಕ್ಕೆ ಈ ಕನ್ಸಿಲರ್ ತುಂಬಾನೇ ಯೂಸ್ ಆಗುತ್ತೆ. ಜಸ್ಟ್ ನಿಮ್ಮ ಫೇಸಲ್ಲಿ ಎಲ್ಲೆಲ್ಲಿ ಡಲ್ ಅನ್ಸುತ್ತೆ ಅಲ್ಲಿಗೆಲ್ಲ ಅಪ್ಲೈ ಮಾಡ್ಕೊಂಡು ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಕ್ಲೀನಾಗಿ ಸೆಟ್ ಆಗುತ್ತೆ ಕನ್ಸಿಲರ್ ಬೇಗನೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಕನ್ಸಿಲರ್ ಮತ್ತು ಫೌಂಡೇಶನ್ ಅಂತ. ನನಗೆ ಸ್ವಲ್ಪ ಬ್ಲ್ಯಾಕ್ ಸರ್ಕಲ್ ಇರೋದ್ರಿಂದ ನಾನು ಕನ್ಸಿಲರ್ನ ಯೂಸ್ ಮಾಡ್ತೀನಿ ಯಾವಾಗಲೂ ಕೂಡ. ನೆಕ್ಸ್ಟ್ ನಾನು ಕಾಜಲ್ ಹಾಕ್ತಾ ಇದ್ದೀನಿ. ಸೊ ಮಾಮಾ ಅರ್ಥದ್ದು ಕಾಜಲ್ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಐಬ್ರೋಸ್ ಪೆನ್ಸಿಲಿಂದ ನಾನು ಐಬ್ರೋ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಿನದ ಮುಂಚೆ ನಾನು ಅಮೆಝಾನಲ್ಲಿ ಈ ವಾಚ್ನ ಬೈ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ, ನಾಯ್ಸ್ ಕಂಪ್ನಿದು. ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಹಾಗೆಯೇ ಕಲರ್, ಸೊ ಬೆಲ್ಟು ಕಲರ್ ತುಂಬಾ ಚೆನ್ನಾಗಿದೆ. ಇವಾಗ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ತುಂಬಾ ಆಫರ್ಗಳು ನಡೀತಾ ಇದೆ. ಸೊ ಹಾಗಾಗಿ ಇನ್ನೂ ಕೂಡ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬೋದು. ನಾನು ಫಸ್ಟೇ ಬೈ ಮಾಡಿದ್ದೆ. ಸೊ ಇವಾಗ ಬೈ ಮಾಡಿದರೆ ಆಲ್ಮೋಸ್ಟ್ 500 to 1000 ರೂಪೀಸ್ ಸೇವ್ ಆಗ್ತಾಯಿತ್ತು. ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ, ನಾನು ಫಸ್ಟೇ ತೊಗೊಂಡಿದ್ದೆ. ಸೊ ರೆಡಿ ಆಗಾಯಿತು, ನಾನು ಇನ್ನು ಹೊರಡಬೇಕಷ್ಟೆ. ಸೊ ಮೇಕಪ್ ನೋಡಿ, ಲಾಸ್ಟ್ ಫೈನಲ್ ಲುಕ್ ಈ ಥರ ಇದೆ. ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಮಾಯ್ಶ್ಚರೈಸ್ ಫಸ್ಟೇ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಫೌಂಡೇಶನ್. ಆಮೇಲೆ ಫೈನಲಿ ವಶಿ ಸ್ಕೂಲಿಗೆ ಬಂದ್ವಿ. ಅಗಸ್ತ್ಯ ಮತ್ತು ಸಂದೀಪ್ ನಮ್ಮನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ದರು. ಸೊ ಅಗಸ್ತ್ಯನ ಸ್ವಲ್ಪ ಲೇಟಾಗಿ ಕಳಿಸಿ ಅಂತ ಹೇಳಿದ್ದೀನಿ, ಯಾಕಂದರೆ ಫುಲ್ ತರಲೆ ಮಾಡ್ತಾನೆ, ನನಗೆ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಔಟ್ಸೈಡು ಅಂತ. ಸಂದೀಪ್ ಆಫೀಸ್ ಹೋಗೋ ಟೈಮಲ್ಲಿ ಕಳಿಸಿ ಅಂತ ಹೇಳಿದ್ದೆ. ಸೊ ವಶಿಷ್ಠನ್ನ ಕರ್ಕೊಂಡು ನಾನು ಇನ್ಸೈಡ್ ಬರ್ತಾಯಿದ್ದೆ. ಸೊ ಲೇಟ್ ಆಯ್ತೇನೋ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಆಗ್ತಾನೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ರು ಟೀಚರ್ಸು. ಸೊ ಖುಷಿ ಆಯಿತು ಎಲ್ಲದೂ ಕೂಡ. ಇದೆ ಫಸ್ಟ್ ಟೈಮ್ ನಾನು ಸ್ಪೋರ್ಟ್ಸ್ ಡೇನ ಅಟೆಂಡ್ ಮಾಡ್ತಾ ಇರೋದು ವಶಿ ಸ್ಕೂಲಲ್ಲಿ. ಲಾಸ್ಟ್ ಇಯರ್ ಸ್ಪೋರ್ಟ್ಸ್ ಡೇನ ರೆಕಾತ್ಲಾನಲ್ಲಿ ಅರೇಂಜ್ ಮಾಡಿದ್ರು, ಬಟ್ ಡ್ಯೂ ಟು ಸಮ್ ರೀಸನ್ ನಾವು ಹೋಗೋಕ್ಕಾಗಿರಲಿಲ್ಲ. ಬಟ್ ಈ ಸತಿ ಸ್ಕೂಲಲ್ಲೇ ಅರೇಂಜ್ ಮಾಡಿದ್ದಾರೆ. ಸೊ ನಮಗೂ ಕೂಡ ಹೋಗೋದಕ್ಕೆ ಹತ್ತಿರ ಆಯಿತು. ಎಲ್ಲ ಚಿಲ್ಡ್ರನ್ಸ್ ಜೊತೆ ಪೇರೆಂಟ್ಸ್ನೂ ಕೂಡ ಬರೋದಕ್ಕೆ ಹೇಳಿದ್ರು. ಸೊ ಹಾಗಾಗಿ ಆನ್ ಟೈಮ್ ಎಲ್ಲರೂ ಕೂಡ ಅಸೆಂಬ್ಲ್ ಆಗಿದ್ರು. ಈ ಸೀನೆಲ್ಲ ನೋಡ್ಬಿಟ್ಟು ನನಗೆ ನನ್ನ ಸ್ಕೂಲ್ ಡೇಸ್ ಸ್ಪೋರ್ಟ್ಸ್ ಡೇ ನೆನಪಾಗ್ತಾ ಇತ್ತು. ಸೊ 1 ವೀಕಿಂದನೇ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ವಿ. ತುಂಬಾ ಚೆನ್ನಾಗಿ ಆಗ್ತಾಯಿತ್ತು ನಮ್ಮ ಸ್ಕೂಲಲ್ಲಂತೂ ಸ್ಪೋರ್ಟ್ಸ್ ಡೇ. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಮಕ್ಕಳಿಗೆ ಮಾತ್ರ. ಸೊ ಇದು ಓನ್ಲಿ ಮೊಂಟೆಸರಿ ಮಕ್ಕಳಿಗೆ ಮಾತ್ರ ಇರುವಂಥ ಸ್ಪೋರ್ಟ್ಸ್ ಡೇ ಇದು. ಸೊ ಗ್ರೇಡ್ 1ಗೆಲ್ಲ ಮೇ ಬಿ ಸಪ್ರೇಟಾಗಿ ಮಾಡ್ಕೊಳ್ತಾರೆ ಅನಿಸುತ್ತೆ. ವಶಿ ಮೊಂಟೆಸರಿಗೆ ಕ್ಯಾಪ್ಟನ್ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅವನಿಗೆ. ಸ್ಕೂಲ್ ಅಂದಮೇಲೆ ಟೀಚರ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಹಾಗೆಯೇ ಹೆಲ್ಪರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಈ ಸಣ್ಣ ಮಗು ಅಳ್ತಾ ಇತ್ತು ಅಂತ ಎಷ್ಟು ಚೆನ್ನಾಗಿ ಪ್ಯಾಂಪರ್ ಮಾಡ್ತಿದ್ದಾರೆ ನೋಡಿ. ನಿಜವಾಗ್ಲೂ ತುಂಬಾ ಪೇಷನ್ಸ್ ಬೇಕು ಇದಕ್ಕೆ, ಯಾಕಂದರೆ ನಾವು ಒಂದು ಮಗುನೇ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಮನೇಲಿ. ಅದರಲ್ಲೂ ಸ್ಕೂಲಲ್ಲಿ ಇಷ್ಟು ಮಕ್ಕಳನ್ನ ಹ್ಯಾಂಡಲ್ ಮಾಡಿ ಗೈಡ್ ಮಾಡೋದಿದೆಯಲ್ಲ, ತುಂಬಾ ಗ್ರೇಟ್. ಹಾಗೆಯೇ ತುಂಬಾ ಪೇಷನ್ಸ್ ಬೇಕು ಟೀಚರ್ಸಿಗೂ. ಆ್ಯಂಡ್ ಈಗಿನ ಟೀಚರ್ಸ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಮಕ್ಕಳ ಜೊತೆ. ಸೊ ಹಾಗಾಗಿ ಅಷ್ಟು ಭಯ ಪಡೋದಿಲ್ಲ ಮಕ್ಕಳು ಟೀಚರ್ಸ್ ಅಂದರೆ. ಸೊ ನಾವು ಓದ್ತಾ ಇರ್ಬೇಕಾದ್ರೆ ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ತುಂಬಾ ಟೀಚರ್ಸ್ಗೆ ಭಯ ಪಡ್ತಾ ಇದ್ವಿ. ಬಟ್ ನಮಗೂ ಇವಾಗಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಸೊ ಸ್ಪೋರ್ಟ್ಸ್ ಡೇ ಸ್ಟಾರ್ಟ್ ಆಗ್ತಾ ಇದೆ. ಸೊ 1 by 1 ಎಲ್ಲ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಎಲ್ಲ ಅರೇಂಜ್ಮೆಂಟ್ ಕೂಡ ಚೆನ್ನಾಗಿದೆ. ಬಟ್ ತುಂಬಾ ಬಿಸಿಲಿದ್ದ ಕಾರಣ ಮಕ್ಕಳು ಬೇಗನೆ ಟಯರ್ಡ್ ಆಗ್ತಾಯಿದ್ರು. ನಮ್ಮ ಸ್ಕೂಲ್ ಡೇಸಲ್ಲೂ ಕೂಡ ಗ್ರೂಪ್ ಡ್ಯಾನ್ಸ್ ಇರ್ತಾಯಿತ್ತು. ಸೊ ಗ್ರೂಪ್ ಡ್ಯಾನ್ಸಿಗೆ ನಾವು ಒಂದು ಮಂತಿಂದನೇ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ. ದಿನಕ್ಕೆ 1 ಗಂಟೆ ಪ್ರಾಕ್ಟೀಸ್ನ ಕೊಡೋರು. ತುಂಬಾ ನೆನಪಾಗ್ತಾ ಇತ್ತು ಇದೆಲ್ಲ ನೋಡ್ತಾ ಇರಬೇಕಾದ್ರೆ ನನಗೆ. ಇನ್ನೇನು ಆಫ್ ದಿ ಫಂಕ್ಷನ್ ಮುಗ್ದಿತ್ತು. ಸೊ ಇವಾಗ ಅಗಸ್ತ್ಯನ ಕರ್ಕೊಬಂದ್ರು ಸಂದೀಪ್. ಸೊ ಅವ್ರು ಆಫೀಸಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅಗಸ್ತ್ಯನ ನನ್ನ ಜೊತೆ ಬಿಟ್ಟು ಅವ್ರು ಆಫೀಸ್ಗೆ ಹೋದರು. ಇಷ್ಟೊಂದು ಮಕ್ಳು ನೋಡಿದ್ಮೇಲೆ ಅಗಸ್ತ್ಯ ನನ್ನ ಜೊತೆ ಎಲ್ಲಿರ್ತಾನೆ. ಸೊ ವಶಿ ಫ್ರೆಂಡ್ಸ್ ಜೊತೆ ಹೋಗಿ ಕುತ್ಕೊಂಡಿದ್ದ. ಅಷ್ಟು ಮಕ್ಕಳಲ್ಲಿ ಇವನೇ ಸಣ್ಣವನಲ್ವ. ಸೊ ಹಾಗಾಗಿ ಎಲ್ಲರೂ ಕೂಡ ಆಟ ಆಡಿಸ್ತಾ ಇದ್ರು. ಅಗಸ್ತ್ಯ ಯೂಶ್ವಲಿ ತುಂಬಾ ಇಷ್ಟಪಡ್ತಾನೆ ಸಣ್ಣ ಮಕ್ಳು ಯಾರಾದರೂ ಸಿಕ್ಕಿದ್ರೆ ಅವನಾಗಿ ಹೋಗಿ ಮಾತಾಡಿಸ್ತಾ ಇರ್ತಾನೆ, ಹಾಯ್ ಬಾಯ್ ಆ ಥರ ಎಲ್ಲ. ಅಗಸ್ತ್ಯನೂ ಕೂಡ ನೆಕ್ಸ್ಟ್ ಇಯರ್ ಬೇಬಿ ಸಿಟ್ಟಿಂಗ್ಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಮಿಂಗಲ್ ಆಗ್ತಾನೆ ಅಂತ ಗೊತ್ತಿಲ್ಲ. ಬಟ್ ಈ ಥರ ಎಲ್ಲ ಮಕ್ಳ ಜೊತೆ ಮಿಂಗಲ್ ಆಗ್ತಾ ಇರೋದು ನೋಡಿ ಒಂದು ಪಾಸಿಟಿವ್ ವೈಪ್ ಅಷ್ಟೇ. ಬೇಗ ಸೆಟ್ ಆಗ್ಬೋದು ಸ್ಕೂಲ್ಗೆ ಅಂತ. ಅದು ಮಾಂಟೆಸರಿ ಮಕ್ಕಳಿಗೆ ಸ್ಕೂಲ್ ಸ್ಟೈಲ್ ಇರೋದ್ರಿಂದ ಸಣ್ಣ ಸಣ್ಣ ಮಕ್ಕಳು ಅಂದರೆ ಮಕ್ಕಳಿಗೆಲ್ಲ ವಿತ್ ಪೇರೆಂಟ್ಸ್ ಜೊತೆ ಗೇಮ್ ಮಾಡೋದಕ್ಕಿಲ್ಲ. ಫ್ರೀ ಮಕ್ಕಳೆಲ್ಲ ಇನ್ನೂ ದೊಡ್ಡರಲ್ಲ. ಸೊ ಹಾಗಾಗಿ ಅವರಿಗೆ ವಾಲಿಬಾಲ್ ಇರುತ್ತೆ. ಆಲ್ಮೋಸ್ಟ್ 3 to 4 ಗೇಮ್ಸ್ನ ಅರೇಂಜ್ ಮಾಡಿದ್ರು ಎಲ್ಲ ಮಕ್ಕಳಿಗೂ ಕೂಡ. ಸೊ ಗರ್ಲ್ಸಿಗೆ ಸಪ್ರೇಟು ಹಾಗೆ ಬಾಯ್ಸಿಗೆ ಸಪ್ರೇಟ್ ಗೇಮ್ ಅಂತ. ಓಕೆ, ಹೋಲ್ ಔಟ್ ಪ್ರೈಸಲ್ಲಿ ಥರ್ಡ್ ಬಂದ. ಬಟ್ ಅನ್ಫಾರ್ಚುನೇಟ್ಲಿ ಥರ್ಡ್ ಪ್ರೈಸ್ ಬಂದಿರೋ ಕಾರಣ ಯಾವುದೇ ಒಂದು ಪ್ರೈಸ್ ಕೂಡ ರುಚಿಗೆ ಸಿಗಲಿಲ್ಲ. ಹಾಗಾಗಿ ತುಂಬಾ ಬೇಜಾರು ಮಾಡ್ಕೊಂಡ. ಸೊ ನೆಕ್ಸ್ಟ್ ಟೈಮ್ ಅಂತೂ ಫಂಕ್ಷನ್ಸ್ ಎಲ್ಲ ಮುಗಿದು. ಸೊ ಮನೆ ಕಡೆ ಹೊರಟು ಹೋಗ್ಬೇಕಾದ್ರೆ ಅಗಸ್ತ್ಯನ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಸಕ್ಸಸ್. ಸೊ ಅವನಿಗೆ ಮನೆಗೆ ಹೋಗೋದು ಇಷ್ಟ ಇರಲ್ಲ. ಬಟ್ ನಮಗೆ ಟಯರ್ಡ್ ಆಗಿರುತ್ತೆ. ಸೊ ಅದೇ ರೀತಿ ಆಗುತ್ತೆ ಪ್ರತಿ ಸತಿ ಹೊರಗಡೆ ಬಂದಾಗಲೂ ಕೂಡ. ಸೊ ಇವನ್ ನೋಡಿ ಯಾವ ತರ ಸರ್ಕಸ್ ಮಾಡ್ತಾ ಇದ್ದಾನೆ, ಹೋಗೋದಕ್ಕೆ ಇಷ್ಟ ಇಲ್ದಲೆ ಮನೆಗೆ. ಸೊ ಅಲ್ಲೇ ಓಡಾಡ್ತಾ ಇರ್ತಾನೆ ರೋಡಲ್ಲಿ. ಸೊ 5 steps ನಾನು ಮುಂದೆ ಕರ್ಕೊಂಡು ಬಂದಿದ್ರೆ ಮತ್ತೆ ಬ್ಯಾಕ್ ಹೋಗ್ತಾನೆ. ಇವರಿಬ್ರು ಕರ್ಕೊಂಡು ಹೋಗೋದು ಒಂಥರ ಹೇಗಿದೆ ಅಂದ್ರೆ ಊರಲ್ಲಿ ದನ ಅಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅಯ್ಯೋ ಅದೇ ತರ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ರೆ ಚರಂಡಿ ಇಟ್ಟು ಸೊ ಸೈಡಿಗೆ ಹೋಗೋದು, ಆ ಕಡೆ ಈ ಕಡೆ ಹೋಗಿ ಲಾಸ್ಟ್ ಮನೆ ತಲುಪು ಸಾಕು ಅನ್ನಂಗಾಗಿತ್ತು. ಸೊ ಸ್ಕೂಲಲ್ಲಿ ವಶಿ ಸ್ಕೂಲಲ್ಲಿ ಸ್ನಾಕ್ಸ್ ಕೂಡ ಕೊಟ್ಟಿದ್ರು ಸ್ಟೂಡೆಂಟ್ಸ್ಗೆ. ಇನ್ನು ಮನೆ ಕರ್ಕೊಂಡು ಹೋಗ್ಬೇಕಾದ್ರೆ ಮ್ಯಾನೇಜ್ ಆಗ್ಬೇಕು ಅಂತ ಆ ಸ್ನಾಕ್ಸ್ ನೇ ಕೊಟ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೇಗೋ ಮನೆಗೆ ತಲುಪಿದ್ವಿ. ಅಗಸ್ತ್ಯನ ಮ್ಯಾನೇಜ್ ಮಾಡೋದು ಸಂದೀಪ್ ಇದ್ದಾಗ ಕಷ್ಟ ಆಗಲ್ಲ. ಬಟ್ ನಾನು ಒಬ್ಳೆ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅದೆಲ್ಲ ಔಟ್ ಸೈಡ್ ಕರ್ಕೊಂಡ್ರೆ ನನ್ನ ಮಾತು ಒಂಚೂರು ಹಾಗೆ ಅಲ್ವಾ. ಅಮ್ಮ ಅಂದ್ರೆ ಸ್ವಲ್ಪ ಲೀನಿಯನ್ಸ್ ಜಾಸ್ತಿನೇ ಇರುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಂಗೆ ಎಲ್ಲ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಲ್ಲೆಲ್ಲ ಆಫರ್ಗಳು ನಡೀತಾ ಇದೆ. ಅಪ್ ಟು 50 to 70% ಆಫ್ ಎಲ್ಲ ಸಿಗ್ತಾ ಇದೆ ಪ್ರತಿಯೊಂದು ಬ್ರ್ಯಾಂಡ್ಸ್ ಮೇಲೂ ಕೂಡ. ಸೊ ಹಾಗಾಗಿ ನಾನು ಕೆಲವೊಂದು ಕಾಟನ್ ಕುರ್ತಾನ ಆರ್ಡರ್ ಮಾಡಿದ್ದೆ. ಇಲ್ಲಿ ಈಗ ತೋರಿಸಿರುವಂತಹ ಈ ಪರ್ಪಲ್ ಆ್ಯಂಡ್ ವೈಟ್ ಕುರ್ತಾ ತುಂಬಾನೇ ಚೆನ್ನಾಗಿದೆ. ಫುಲ್ ಪ್ಯೂರ್ ಕಾಟನ್ ಆಗಿರೋವಂಥದ್ದು. ಹಾಗೆಯೇ ಎಲ್ಲ ಸೀಸನ್ ಆ್ಯಂಡ್ ಎಲ್ಲ ವೆದರ್ಗೂ ಕೂಡ ಸೂಟ್ ಆಗೋವಂಥದ್ದು. ಹಾಗೆ ಕಂಫರ್ಟ್ ಕೂಡ ಫೀಲ್ ಆಗುತ್ತೆ. ತುಂಬಾ ಸಾಫ್ಟ್ ಕೂಡ ಇದೆ. ಸೊ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದೇ ಥರ ಸೇಮ್ ಪ್ಯಾಂಟ್ ಕೂಡ ಬಂದಿದೆ. ಹಾಗೆಯೇ ಇದು 3 ಪೀಸ್ ಸೆಟ್ ಆಗಿರೋದ್ರಿಂದ ಇದಕ್ಕೆ ವೇಲ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ವೇಲ್ ಪ್ಲೇನ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿ. ಸೊ ಇದು ಟೋಟಲಿ ಈ ಸೆಟ್ ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಕ್ರೀಮ್ ಆ್ಯಂಡ್ ಗೋಲ್ಡನ್ ಕಲರ್ ಮಿಕ್ಸಲ್ಲಿ ಇರುವಂತಹ ಈ ಕುರ್ತಾ. ಫುಲ್ ಕಾಟನ್ ಮೆಟೀರಿಯಲ್ ಇರುವಂಥದ್ದು. ಹಾಗೆ 3/4 ಸ್ಲೀವ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬ ಮೆಟೀರಿಯಲ್ ವೈಸ್ ಓಕೆ ಅನಿಸ್ತು. ಜಸ್ಟ್ 5 ಚೇಂಜಿಗೆ ಸಿಕ್ಕಿರೋದು, 500 ಚೇಂಜಿಗೆ ಸಿಕ್ಕಿರುವಂಥ ಈ ಕುರ್ತಾ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಇದು ಕೂಡ 3 ಪೀಸ್ ಆಗಿರೋದ್ರಿಂದ ಪ್ಯಾಂಟ್ ಮತ್ತು ವೇಲ್ ಕೂಡ ಇನ್ಕ್ಲೂಡ್ ಆಗಿದೆ. ಪ್ಯಾಂಟ್ ನೋಡಿ ಫುಲ್ ಪ್ಲೇನ್ ಆಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಹಾಗೆಯೇ ವೇಲ್ ಸ್ವಲ್ಪ ಡಿಸೈನ್ ಆಗಿ ಬಂದಿದೆ. ಸೊ ಫ್ಲವರ್ ಟೈಪಲ್ಲಿ ತುಂಬಾ ಚೆನ್ನಾಗಿದೆ. ಗ್ರೀನ್ ಆ್ಯಂಡ್ ಮರೂನ್ ಕೂಡ ಮಿಕ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ವೇಲ್ ರಿಚ್ ಆಗಿ ಕಾಣುತ್ತೆ. ಸೊ ಡೀಸೆಂಟಾಗಿ. ಆ್ಯಂಡ್ ನೆಕ್ಸ್ಟ್ ಮಾಡಿರುವಂಥದ್ದು ಲಾಸ್ಟ್ ಈ ಬ್ಲೂ ಕುರ್ತಾ ತುಂಬಾ ಚೆನ್ನಾಗಿದೆ. ಇದು ಕೂಡ ಇದು 2 ಪೀಸ್ ಸೆಟ್ ಆಗಿರೋದ್ರಿಂದ ವೇಲ್ ಇನ್ಕ್ಲೂಡ್ ಆಗಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫ್ರಂಟಲ್ಲಿ ಸ್ವಲ್ಪ ಫ್ರಿಲ್ ಕೂಡ ಕೊಟ್ಟಿದ್ದಾರೆ. ಓವರಾಲ್ ನನಗೆ ತುಂಬ ಇಷ್ಟ ಆಯಿತು ಈ ಕುರ್ತಾನ ಕೂಡ. ಈ ಎಲ್ಲ ಕುರ್ತಾನ ಕೂಡ ಜಸ್ಟ್ 500 ರೇಂಜಿಗೆ ಸಿಕ್ಕಿರೋವಂಥದ್ದು. ಸೊ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್. ಸೊ ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್